ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ತಗೊಂಡೋಗಿದ್ದ ಕಥೆಯನ್ನು ಹೇಳಿದರು ಪ್ರೊಫೆಸರು ಮತ್ತು ನಂಜನ್ ಸುಂದರೇಶ್. ಹೆಂಗೆ ತಗೊಂಡೋದ್ರು ಅಂದರೆ ಅದು ಕರು ಸಲ್ವಾ ಈ ಕಡೆಯಿಂದ ಹಿಂಗೆ ತಗೊಂಡು ಆ ಕಡೆ ಹೋಗಿ ಬೀಳೋದು, ಅಲ್ಲಿಂದ ಹಿಂಗೆ ತಿರ್ಸಿದ ಆ ಕಡೆ ಹೋಗಿ ಬೀಳೋದು. ಅವರಲ್ಲಿ ನಾವು ನೋಡ್ತೇವೆ, ನಮ್ಮ ಭಾಗಕ್ಕೆ ಅವರಾದರೆ ಈ ಭಾಗಕ್ಕೆ ನಮ್ಮ ಗಣ್ಯರಣ್ಣವರು. ಹಾಗಾಗಿ ದಯವಿಟ್ಟು ಎಲ್ಲ ಯುವ ರೈತರು ಮತ್ತು ಹಿರಿಯ ನಾಗರಿಕರು ಎಲ್ಲ ಕೂಡ ಸಂಘಟನೆಗಳನ್ನು ಪ್ರತಿ ಒಂದು ಊರುಗಳಲ್ಲಿ ಗ್ರಾಮ ಘಟಕಗಳನ್ನು ಉದ್ಘಾಟನೆ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಮತ್ತು ಇನ್ನೊಂದು ಏನಂದರೆ, ಇದೇ ವಿಚಾರವಾಗಿ ನಮ್ಮ ಬಹುಶಃ ನಮ್ಮ ಚಾಮರಾಜನಗರದಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ, ಬಹುಶಃ ಆಗಿದೆ ಅನ್ಕೋತೀನಿ. ನಮ್ಮ ಸಾವಯವ ಕೃಷಿ ಬಗ್ಗೆ ಬಹುಶಃ ನಮ್ಮಲ್ಲಿ ನಾವು ಎಲ್ಲಿ ಬೀಳ್ತಾ ಇದ್ದೀವಿ ಅಂದರೆ ಸಾವಯವ ಕೃಷಿ ಮಾಡ್ತಿಲ್ಲ ಯಾರು, ಎಲ್ಲ ನಾವು ರಸಗೊಬ್ಬರಕ್ಕೆ ಅಡಿಟ್ ಆಗ್ಬಿಟ್ಟಿದ್ದೀವಿ. ಹಾಗಾಗಿ ದಯವಿಟ್ಟು ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಕೇಳ್ತೇನೆ. ಅದ್ರ ಬಗ್ಗೆ ಹೆಚ್ಚು ನಮ್ಗೆ ಇನ್ನೂ ತಿಳುವಳಿಕೆ ನಾವು ತಿಳ್ಕೊತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ತಿಳಿದು ಇನ್ನು ಏನು ಸುಭಾಷ್ ಪಾಲೇಕರ್ ಕೃಷಿ ಪದ್ಧತಿ ಅಂತ ನೈಸರ್ಗಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ಹಳೇಬೀಡು ಹೋಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ. ದಯವಿಟ್ಟು ಇಲ್ಲಿರುವಂಥ ಎಲ್ಲ ನನ್ನ ರೈತ ಮುಖಂಡರುಗಳು ಮತ್ತು ಹಿರಿಯರಿದ್ದೀರ ಎಲ್ಲರೊಳಗೆ ಭಾಗವಹಿಸಿ ಸಾವಯವ ಕೃಷಿ ಬಗ್ಗೆ ಆ ಮಾಹಿತಿಯನ್ನು ತಿಳ್ಕೊಂಡಾಗ ನಾವು ಬಹುಶಃ ಇನ್ನೂ ಹೆಚ್ಚಿನ ಕಾಲ ಬದುಕ್ಬೋದು. ಇಲ್ಲೆಲ್ಲ ಇದ್ದೀರಾ ಎಲ್ಲ 80 ವರ್ಷ 90 ವರ್ಷ, ಬಹುಶಃ ನಾವು 60 ವರ್ಷಕ್ಕೆ ಗ್ಯಾರಂಟಿ ಇಲ್ಲ. ಯಾಕೆಂದರೆ ರಸಗೊಬ್ಬರ ಆ ಥರ ನಾವು ಇವತ್ತು ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಹೆಚ್ಚಿನ ಜನಗಳು ನಮ್ಮ ರೈತ ಜನಗಳು ಏನು ಮಾಡಬೇಕು ಅಂದರೆ ಆದಷ್ಟು ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತೇನೆ. ಮತ್ತು ಇನ್ನೊಂದು ನನ್ನ ಕೊನೆಯ ಮನವಿ ಏನಂದರೆ, ಫೆಬ್ರವರಿ 13 ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನದ ಅಂಗವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ 5,000 ರೈತ ಹೋರಾಟಗಾರರು ಮತ್ತು ರೈತರನ್ನ ನಾವು ಸೇರಿಸಿ ಒಂದು ಪಥಸಂಚಲನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಬಹುಶಃ ಅದು ಕೇವಲ ನಂಜುಂಡಸ್ವಾಮಿ ಅಂತಲ್ಲ, ಆ 4 ದಿಕ್ಕುಗಳು ಏನಿದೆ ನಮ್ಮನ್ನು ಕಾಯ್ತಾ ಇದ್ದಾವೆ ಎಲ್ಲಿ ಈ ಟವಲಲ್ಲಿ, ಆ 4 ದಿಕ್ಕುಗಳು ಏನಿದೆ ಅವರ ಒಂದು ಸ್ಮರಣಾರ್ಥ ಮತ್ತು ಜನ್ಮದಿನ ಎಲ್ಲವೂ ಒಟ್ಟಿಗೆ. ಯಾಕಂದ್ರೆ ಈ ಟವಲ್ ಅವ್ರದ್ದು, ಇವತ್ತು ಈ ವೇದಿಕೆ ಇಷ್ಟು ಜನ ಇದ್ದೀರಲ್ಲ ಇದೊಂದು ಗೌರವ. ಹಾಗಾಗಿ ಪಥಸಂಚಲನಕ್ಕೆ 5,000 ಜನ ನಾವು ಸೇರಿಸಿ ಅಲ್ಲಿ ಪಥಸಂಚಲನ ಇಡೀ ಚಾಮರಾಜನಗರ ಪೂರ್ತಿ ಬರುತ್ತೆ. ನಮ್ಮ ರಾಜ್ಯದ ಮೂಲೆಯಿಂದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ರೈತ ಬಂಧುಗಳು ದಯವಿಟ್ಟು ಆಗಮಿಸಿ ನಮ್ಮ ಪಥಸಂಚಲನವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯನ್ನು ಕೇಳ್ಕೊತಾ ಇದ್ದೀನಿ. ಇಷ್ಟೊಂದು ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ಏನು ಮೂರು ಜಿಲ್ಲೆಗಳಲ್ಲಿ ನಾವೆಲ್ಲ ಏನು ರಾಸಾಯನಿಕ ಪದ್ಧತಿಯನ್ನು ಬಳಸ್ಕೊಂಡು ನಾವು ಎಲ್ಲವನ್ನು ಹೊರಗಡೆಯಿಂದ ತಂದು ಭೂಮಿಯ ಫಲವತ್ತತೆಯನ್ನು ಹಾಳು ಮಾಡ್ತಿದ್ದೀವಿ. ಹಾಗಾಗಿ ನೈಸರ್ಗಿಕ ಕೃಷಿಯ ತರಬೇತಿಯನ್ನು ಒಂದು ಹಾಸನ ಜಿಲ್ಲೆ 3ರಿಂದ 6, ಇನ್ನೊಂದು ಹಾವೇರಿ ಜಿಲ್ಲೆ ರಾಜ್ಯದ ರೈತರ ಆತ್ಮಹತ್ಯೆಯಲ್ಲಿ ಮೊದಲನೇ ನಂಬರ್. ಅದಕ್ಕೆ ಎಲ್ಲ ಮೆಕ್ಕೆಜೋಳ ಬೆಳೆಯುವಂಥ ರೈತರು ಆಗಿದ್ದಾರಲ್ಲಿ. ಹಾವೇರಿ ಜಿಲ್ಲೆಯಲ್ಲಿ ಒಂದು ದಿನ 8ನೇ ತಾರೀಕು, 9ನೇ ತಾರೀಕು ಬೆಳಗಾಮಿನ ಹುಕ್ಕೇರಿಯಲ್ಲಿ ಕಬ್ಬು ಬೆಳೆಗಾರರಿಗೆ ಅಲ್ಲೂ 1,000 ಜನರಿಗೆ ಆಯೋಜನೆ ಆಗಿದೆ. ಹಾಗಾಗಿ ಜನವರಿ ತಿಂಗಳು ಈ ಕಾರ್ಯಕ್ರಮಗಳಿದ್ದಾವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವುಗಳು ಕೂಡ ಭಾಗವಹಿಸಿ ನಿಮ್ಮ ಭೂಮಿಯಲ್ಲಿ, ನಾವೀಗ ಚಾಮರಾಜನಗರದಲ್ಲದೆ ಮಾತಾಡ್ತಿರೋದು, ನಿಮ್ಮ ಭೂಮಿ 1 ಎಕರೆ ಭೂಮಿ ಇದ್ದರೆ 10 ಗುಂಟೆಯಲ್ಲಿ ನೀವು ರಾಸಾಯನಿಕ ಬಳಸೋದನ್ನು ಬಿಟ್ಬಿಡಿ ಅಷ್ಟೇ. ನಾವು ನಿಮ್ಮನ್ನು ಕೇಳೋದು ಅಷ್ಟೇ, 1 ಎಕರೆ ಭೂಮಿ ಇದೆಯಾ 10 ಗುಂಟೆಲಿ ರಾಸಾಯನಿಕ ಬಳಸಬೇಡಿ. ಅಲ್ಲಿ ನೈಸರ್ಗಿಕವಾಗಿ ಯಾವ ರೀತಿ ವ್ಯವಸಾಯ ಮಾಡ್ಬೋದು ಅನ್ನೋದನ್ನು ನೀವು ಬಂದು ದಯವಿಟ್ಟು ಅಲ್ಲಿ ಕಲೀರಿ. 4 ದಿನ ಬರೋಕ್ಕಾಗದೆ ಆದರೂ 2 ದಿನ ಬನ್ನಿ. ಇಲ್ಲ ನಾ ಹಸು ಕಟ್ಟಿಬಿಟ್ಟಿದ್ದೀನಿ, ಹಾಲು ಕರಿಬೇಕು, ಮನೇಲಿ ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದರೆ ನಿಮ್ಮ ಮನೆ ಯಾರು ಮಗ ಇರ್ತಾನೆ, ಮಗಳಿರ್ತಾರೆ, ಅವ್ರನ್ನ ಕಳಿಸಿ, ತಿಳ್ಕೊಳ್ಳೋ ಅಂಥವ್ರು ಇರ್ತಾರೆ. ಒಂದು ಬದಲಾವಣೆಗೆ ಮನಸ್ಸು ಮಾಡಬೇಕು. ಅದಾಗಲ್ಲ ಬಿಡು ಅಂತ ಕೂತ್ಕೊಳ್ಳೋದಲ್ಲ, ಬದಲಾವಣೆಗೆ ಮನಸ್ಸು ಮಾಡಬೇಕು. ನೀವು ಬದಲಾಗಿ ಅಕ್ಕಪಕ್ಕದವ್ರಿಗೆ ತೋರಿಸಿ ನಿಮ್ಮ ಬದಲಾವಣೆನ. ಮೊದಲನೇದು. 2ನೇದು, ಫೆಬ್ರವರಿ 13 ಚಾಮರಾಜನಗರದಲ್ಲಿ 5,000 ಹಸಿರು ಸೇನಾನಿಗಳ ಪಥಸಂಚಲನ. ಹಸಿರು ಸೇನೆ ಅಂತ ಏನು ಕಟ್ಟಿದ್ರು ಅದು ಇವತ್ತು ಕೇವಲ ಬ್ಯಾನರಲ್ಲಿದೆ. ಆದರೆ ಚಾಮರಾಜನಗರದಲ್ಲಿ ಎಲ್ಲ ಸಂಘಟನೆಗೆ ಬರ್ತಿರೋವಂಥವ್ರು ಯುವಕರು ಇವತ್ತು ಬಂದಿದ್ದಾರೆ ನನ್ನ ಜೊತೆ 4 ಜನ. ಅವ್ರು ತುಂಬ ಜನ ಬರೋಕ್ಕೆ ರೆಡಿ ಇದ್ದರು. ನಾನು ನಿನ್ನೆ ಮಧ್ಯಾಹ್ನ ಹೇಳಿದ್ದಕ್ಕೆ 4 ಜನ ಬಂದರು. 5,000 ಹಸಿರು ಸೇನಾನಿಗಳ ಪಥಸಂಚಲನ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಮಹಿಳೆಯರ ಸಮಸ್ಯೆಗಳೇನಿದ್ದಾವೆ, ಮೊದಲನೇ ಸಮಸ್ಯೆ ಮದ್ಯಪಾನದ್ದು, 2ನೇದು ಮೈಕ್ರೋ ಫೈನಾನ್ಸ್.
ಮೈಕ್ರೋ ಫೈನಾನ್ಸ್ಗೆ ಈಗ ಆಲ್ರೆಡಿ ನಾವು ಬೀಗ ಹೊಡೆಯುವಂಥ ಕೆಲಸಗಳು ನಡೀತಾ ಇದೆ. ಎಲ್ಲೆಲ್ಲಿ ಅವರು ಬೀಗ ಹಾಕ್ತಿದ್ದಾರೆ, ಹರಾಜು ಹಾಕ್ತಿದ್ದಾರೆ, ಅಲ್ಲೆಲ್ಲ ಹೋಗಿ ರೈತ ಸಂಘದ ಕಾರ್ಯಕರ್ತರು ಬೀಗ ಹೊಡೆಯೋ ಕೆಲಸ ಮಾಡಿದ್ದಾರೆ. ಮೊನ್ನೆ ಹಾಸನದಲ್ಲಿ ಗಂಡಸೀಲ್ ಮಾಡಿಬಿಟ್ಟು ಬಂದಿದ್ದಾರೆ. ಚಿಕ್ಕಬಳ್ಳಾಪುರದ ಹೇಳಿದ್ರು, ಸುಧಾಂಶು ಅವರು ಕೂಡ ಬೀಗ ಹೊಡೆದಿದ್ರು ಅವ್ರ ಮನೆ ಪಕ್ಕದಲ್ಲಿ. ಶಿವಮೊಗ್ಗದ್ದು ಎಲ್ಲ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಹಾಂ, ಹನುಮಂತ ನಾಯ್ಕರು ಎಲ್ಲಿದ್ದೀರಿ? ಬಂದಿಲ್ಲ. ಆಯ್ತು. ಬೈದಾರ ಎಲ್ಲ ಇಡೀ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದಾರೆ. ಅಧ್ಯಕ್ಷ ಮಂಡಳಿಯ ಬಹುತೇಕರು ಇಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಇದು ಹೇಳ್ತಿದ್ದೀನಿ. ಮಹಿಳೆಯರ ವಿಷಯವನ್ನು ತಗೊಂಡು ನಾವು ಮೈಕ್ರೋ ಫೈನಾನ್ಸ್ ಮತ್ತು ಮದ್ಯಪಾನದ ಬಗ್ಗೆ ಒಂದು ಕಾರ್ಯಕ್ರಮನ ರೂಪಿಸಬೇಕಾಗತ್ತೆ. ಯಾಕೆ ಅಂತಂದರೆ ಸರ್ಕಾರ ಏನೇ ಅವರು ಶಾಸನ ತಂದಿದ್ರು ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿಂತಿಲ್ಲ. ಹಾಗಾಗಿ ಮೈಕ್ರೋ ಫೈನಾನ್ಸ್ ಬಂದ ತಕ್ಷಣ ಹೆದರೋ ಅಂಥದ್ದೇ ಆಗಿದೆ. ಇದಕ್ಕೆ ನಾವು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ಮಹಿಳೆಯರು ತಯಾರಾಗಬೇಕು. ಮಹಿಳೆಯರನ್ನ ನೀವೆಲ್ಲರೂ ತಯಾರು ಮಾಡಬೇಕು. ನಿಮ್ಮ ಮನೆಯಲ್ಲಿರುವಂಥ ಮಹಿಳೆಯರನ್ನ ನೀವು ತಯಾರು ಮಾಡಬೇಕು. ಈ ರೀತಿ ನಾವು ಮಾಡ್ತಾ ಹೋಗಿ ನಾವು ಸಂಘಟನೆಯನ್ನು ಗಟ್ಟಿ ಮಾಡೋಣ. ಮುಂದಿನ ಡಿಸೆಂಬರ್ 21ಕ್ಕೆ ಎಷ್ಟು ಗ್ರಾಮ? ಶಿವಮೊಗ್ಗ ಜಿಲ್ಲೆಯಲ್ಲಿ 100 ಗ್ರಾಮ ಯುವಕರು ಮತ್ತು ಮಹಿಳೆಯರು ಒಳಗೊಂಡಂತೆ ಸುಂದರೇಶ್ ಮಾಮನ್ ಫೋಟೋ ಮುಂದೆ ಇರಬೇಕದು. 100 ಗ್ರಾಮ ಘಟಕಗಳ ಸಮಿತಿ ಆಗ್ಬೋದಾ ಅಂಕಲ್? ಇಲ್ಲಿ ನಾವು ಜಿಲ್ಲಾಧ್ಯಕ್ಷರು ಕೇಳ್ತಾ ಇದೀವಿ, ಆಗ್ಬೋದಾ? ಶಿವಮೊಗ್ಗ ಜಿಲ್ಲೆಯವರು ಕೇಳಿ ಅಂತಿದ್ದಾರೆ, ಏನಂತೀರಿ? ಆಗ್ಬೋದಾ? 100 ಗ್ರಾಮ ಜಗದೀಶ್ ನಾಯಕರು ಮಾಡ್ತಾರೆ. ಎಷ್ಟು ಜನ ಮಾಡ್ತೀರಿ? ಎದ್ನಿಲ್ಲ ನೀವಿಷ್ಟೇನ ಶಿವಮೊಗ್ಗದವರು? ಜವಾಬ್ದಾರಿನಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ. ಆಗ ಮಾತ್ರ ಶಿವಮೊಗ್ಗದ ಆವತ್ತಿನ ರೈತ ಸಂಘ ವಾಪಸ್ ಬರುತ್ತೆ. ಇಷ್ಟು ಮಾಡೋಣ. ಜಯ ಆಗಲಿ. ಏನು ಕಾರ್ಯಕ್ರಮ ಮಾಡಿದ್ದೀರಿ ಇವತ್ತಿನ ಸೇತುವೆಗೆ ಹೆಸರಿಡುವಂಥದ್ದು, ಅದು ಶಾಶ್ವತವಾದಂಥ ಕಾರ್ಯಕ್ರಮ. ಆ ಶಾಶ್ವತವಾದಂಥ ಕಾರ್ಯಕ್ರಮ ಮಾಡೋದಕ್ಕೆ ಇಷ್ಟು ವರ್ಷಗಳು ತಗೊಂಡ್ರೂ ಕೂಡ, ಬೇಕಾದಷ್ಟು ಗುಂಪುಗಳಾಗಿ ಒಡೆದೋಗಿದ್ರು ಕೂಡ ಸಾಮೂಹಿಕ ನಾಯಕತ್ವದ ರೈತ ಸಂಘ ಈ ಕೆಲಸವನ್ನು ಮಾಡಿದೆ. ಹಾಗಾಗಿ ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಸುಂದರೇಶ್ ಅವರು ನಮ್ಮ ಶಿವಮೊಗ್ಗದಲ್ಲಿ ನಾವು ಆ ಸೇತುವೆ ಮೇಲೆ ಹೋದಾಗೆಲ್ಲ ಕಾಣಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಮಕ್ಳಿಗೂ ಕೂಡ ಅವ್ರು ಯಾರು ಅಂತ ಕೇಳುವಂಥದ್ದು ಇನ್ಮೇಲೆ ಶುರು ಆಗುತ್ತೆ. ಯಾರು ಅಂತ ಬಹುಶಃ ಕೆಲವರು ಕುತೂಹಲ ಇರೋ ಮಕ್ಕಳು ಕೇಳ್ತಾರೆ. ಹಾಗಾಗಿ ಈ ಮಹತ್ ಕಾರ್ಯವನ್ನು ನೀವು ಮಾಡಿರುವಂಥ ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ ನಾವು ನಮನಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.